ಧ್ವಜ ದಂಗಲ್ ಯಾವ ರೀತಿ ಮಂಡ್ಯದಲ್ಲಿ ಜೋರಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಬಿಜೆಪಿ ನಿಯೋಗ ಸ್ಪಾಟ್ ವಿಸಿಟ್ ಕೊಟ್ಟಿದೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇನ್ನೂ ಕೂಡ ಮುಂದುವರಿತಾ ಇದೆ. ಗ್ರಾಮಸ್ಥರು ವರ್ಸಸ್ ಪೊಲೀಸರು ಅನ್ನೋ ಪರಿಸ್ಥಿತಿ ಸದ್ಯಕ್ಕೆ ಸ್ಥಳದಲ್ಲಿ ಮುಂದುವರಿತಾ ಇದೆ. SP ಭೇಟಿ ಕೊಟ್ಟರು, IGP ಸಾಹೇಬರು ಭೇಟಿ ಕೊಟ್ಟರು, ಯಾರೇ ಭೇಟಿ ಕೊಟ್ಟರು ಕೂಡ ಇನ್ನೂ ಕೂಡ ಪರಿಸ್ಥಿತಿ ತಿಳಿ ಆಗ್ತಾ ಇಲ್ಲ. ಪಟ್ಟು ಸಡಿಲಿಸ್ತಾ ಇಲ್ಲ ಹೋರಾಟಗಾರರು. ಇನ್ಫ್ಯಾಕ್ಟ್ ಕ್ಷಣ ಕಳೆದ ಹಾಗೆ ಹೋರಾಟದ ಕಾವು ಜಾಸ್ತಿ ಆಗ್ತಾ ಇದೆ. ಮಂಡ್ಯದ ಕೆರಗೋಡಿನಲ್ಲಿ ಯಾವ ರೀತಿ ಉದ್ವಿಗ್ನ ಪರಿಸ್ಥಿತಿ ಕಂಟಿನ್ಯೂ ಆಗ್ತಾ ಇದೆ. ಇಡೀ ಗ್ರಾಮವೇ ಪ್ರಕ್ಷುಬ್ಧ ವಾತಾವರಣವನ್ನ ಕಂಡು ಬರ್ತಾ ಇದೆ. ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅನ್ನೋದು ಪ್ರತಿಯೊಬ್ಬರ ವಾದ ಆಗ್ತಾ ಇದೆ. ಮಹಿಳೆಯರು ಕೂಡ ಈ ಹೋರಾಟಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಎಲ್ಲಾ ವಯೋಮಾನದವರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಸ್ಥಳಕ್ಕೆ ಶಾಸಕರು, ಉಸ್ತುವಾರಿ ಸಚಿವರು ಭೇಟಿ ಕೊಡಬೇಕು. ಧ್ವಜದ ಮರುಸ್ಥಾಪನೆ ಆಗಬೇಕು. ಈಗೇನಾಗಿದೆ ಅದು ಅಕ್ಷಮ್ಯ, ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಥಳೀಯರು ಸಿಡಿದೇಳ್ತಾ ಇದ್ದಾರೆ. ಹೀಗಾಗಿ ಪರಿಸ್ಥಿತಿ ಇನ್ನೂ ಕಂಟ್ರೋಲ್ಗೆ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ರಿಯಾಕ್ಷನ್ ಇದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಟ್ಟಿ ಹೋಗಿದೆ ಅಂತ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ದ್ವೇಷದ ನೀತಿಯನ್ನ ಸರ್ಕಾರ ಫಾಲೋ ಮಾಡ್ತಾ ಇದೆ ಅನ್ನೋ ಅರ್ಥದಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಕಾನೂನು ಬಾಹಿರ ಚಟುವಟಿಕೆ ಮಾಡೋರಿಗೆ ಪ್ರೇರಣೆಯನ್ನ, ಕುಮ್ಮಕ್ಕನ್ನ ಕೆಲವರು ಕೊಡ್ತಾ ಇದ್ದಾರೆ ಅನ್ನೋದು ಬಸವರಾಜ ಬೊಮ್ಮಾಯಿ ಅವರ ಗಂಭೀರ ಆರೋಪ. ಈ ರಾಜ್ಯದಲ್ಲಿ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿ ತೋಟ ಅಂತ. ಅದು ಶಾಂತಿ ತೋಟ ಕೆಲವು ಜನರಿಗಾಗಿದೆ. ಮೊನ್ನೆ ರಾಮ ಜನ್ಮಭೂಮಿಯ ಆಚರಣೆ ಸಂದರ್ಭದಲ್ಲಿಯೂ ಕೂಡ ಹಲವಾರು ಕಡೆ ಅಡೆತಡೆ, ಅರೆಸ್ಟು ಎಲ್ಲ ನಡೆದಿದೆ. ಮಂಡ್ಯ ಜಿಲ್ಲೆಯಲ್ಲೂ ಹನುಮಧ್ವಜ ಬಗ್ಗೆ ಎಲ್ಲ ಕಡೆ ಇದು ಸಮಸ್ಯೆಗಳಾಗ್ತಾಯಿದೆ. ಯಾಕಂದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕಾನೂನಿನ ಭಯ ಇಲ್ಲ. ಕಾನೂನು ವಿರೋಧ ಚಟುವಟಿಕೆ ಮಾಡೋರಿಗೆ ಸಂಪೂರ್ಣ ರಕ್ಷಣೆ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ರೋಹಿತ್. ಈಗ ಸ್ಪಾಟ್ಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟ ನಂತರದ ಚಿತ್ರಣ ಹೇಗಿದೆ? ಬದಲಾವಣೆ ಏನಾದರೂ ಕಾಣಿಸ್ತಾ ಇದೆಯಾ? ಪರಿಸ್ಥಿತಿ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಮಮತಾ, ಸದ್ಯದ ಪರಿಸ್ಥಿತಿಯನ್ನು ನಾನು ವಿವರಣೆ ಮಾಡ್ತೀನಿ. ಒಂದು ಕಡೆ ಕೆರಗೋಡು ಗ್ರಾಮದ ಸರ್ಕಲ್ನಲ್ಲಿ ಎಲ್ಲ ಗ್ರಾಮಸ್ಥರು ಮತ್ತು ಹಿಂದೂ ಕಾರ್ಯಕರ್ತರು ಜೊತೆಗೆ BJP ಮತ್ತು JDSನ ಕಾರ್ಯಕರ್ತರೆಲ್ಲರೂ ಕೂಡ ಒಂದು ಕಡೆ ಸರ್ಕಲ್ನಲ್ಲಿದ್ದಾರೆ. ಯಾಕೆಂದರೆ ನನ್ನ ಬಲಭಾಗದಲ್ಲಿ ಇರುವಂತಹ ಒಂದು ಧ್ವಜಸ್ತಂಭ ಏನಿತ್ತು, ಆ ಧ್ವಜಸ್ತಂಭ ಸುತ್ತಲೂ ಕೂಡ ಪೊಲೀಸರು ಸುತ್ತುವರೆದಿದ್ದಾರೆ. ಜೊತೆಗೆ ಬ್ಯಾರಿಕೇಡ್ ಸಹ ಹಾಕಿರುವಂಥದ್ದು. ಮೇಲೆ ತ್ರಿವರ್ಣ ಧ್ವಜವೂ ಕೂಡ ಹಾರಾಟ ಮಾಡ್ತಾ ಇದೆ. ಇದೀಗ BJP ನಾಯಕರು ಸೇರಿದಂತೆ ಇಲ್ಲಿನ ಗ್ರಾಮಸ್ಥರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಏನಂತ ಅಂದರೆ, ಮಧ್ಯಾಹ್ನ 3 ಗಂಟೆಗೆ ಈ ಒಂದು ತ್ರಿವರ್ಣ ಧ್ವಜವನ್ನು ಆರಿಸುವ ಮೂಲಕವಾಗಿ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದ್ದಾರೆ. ಕಾನೂನು ಬಾಹಿರವಾಗಿ ಫ್ಲಾಗನ್ನು ಆರಿಸಿದ್ದಾರೆ. ಯಾಕಂದರೆ ಬೆಳಗ್ಗೆ 7:30ರಿಂದ 8-10 ಗಂಟೆ ಒಳಗಡೆ ಈ ಒಂದು ಫ್ಲಾಗನ್ನು ಆರಿಸಬೇಕಾಗಿತ್ತು. ಅದನ್ನು ಬದಲಿಗೆ 3 ಗಂಟೆಗೆ ಫ್ಲಾಗನ್ನು ಆರಿಸಿದ್ದಾರೆ ಅಂತೇಳಿ ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇತ್ತ ಹಿಂದೂ ಕಾರ್ಯಕರ್ತರು ಮತ್ತು ಕೆರಗೋಡಿನ ಗ್ರಾಮಸ್ಥರೆಲ್ಲರೂ ಕೂಡ ನಮಗೆ ಮತ್ತೆ ಫ್ಲಾಗನ್ನು ಆರಿಸಬೇಕು, ಅಂದರೆ ಹನುಮನ ಧ್ವಜವನ್ನು ಮತ್ತೆ ಹಾರಾಟನೆ ಮಾಡಬೇಕು, ಹನುಮನ ಧ್ವಜವನ್ನು ಕೀಳುವ ಮೂಲಕವಾಗಿ ಒಂದು ಹುನ್ನಾರದಿಂದಾಗಿ ತ್ರಿವರ್ಣ ಧ್ವಜವನ್ನು ಆರಿಸಿದ್ದಾರೆ. ನಾವು ಸಹ ಜನವರಿ 26ನೇ ತಾರೀಕು ಗ್ರಾಮದ ವತಿಯಿಂದಾಗಿ ಈ ಏನು ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡಿದ್ದು, ಅದಾದ ನಂತರವಾಗಿ ನಾವು ಮತ್ತೆ ಹನುಮನ ಧ್ವಜವನ್ನು ಹಾಕಿರುವಂಥದ್ದು. ಇದೀಗ ಪೊಲೀಸರು ಏನು ಸರ್ಕಾರದ ಮಾತನ್ನು ಕೇಳಿಕೊಂಡು ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ BJP ನಾಯಕರು ಇದುವರೆಗೂ ಕೂಡ ಆರೋಪಗಳನ್ನು ಮಾಡಿದ್ರು. ಮತ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಒಂದು ಕಡೆ ಪೊಲೀಸ್ ಚಿತ್ರಣವನ್ನು ನೋಡಿದ್ರಿ, ಈ ಕಡೆ ಪ್ರತಿಭಟನಾಕಾರರ ಚಿತ್ರಣವನ್ನು ನೋಡ್ತಾ ಇರುವಂಥದ್ದು. ನಾಳೆಯಿಂದ ಒಂದು ರೀತಿಯಾಗಿ ಪ್ರತಿಭಟನೆ
ಕಾವು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೆರಗೋಡು ಗ್ರಾಮದಿಂದ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆ ಮಾಡುವ ಮೂಲಕವಾಗಿ ಜಿಲ್ಲಾಡಳಿತ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಲಾಠಿ ಚಾರ್ಜ್ ಏನಾಯಿತು, ಈ ಸಂದರ್ಭದಲ್ಲಿ ಒಂದಷ್ಟು ಜನರಿಗೆ ಗಾಯಗಳು ಕೂಡ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅದನ್ನು ಕೂಡ ಖಂಡಿಸ್ತಿದ್ದಾರೆ. ನಾಳೆಯೂ ಸಹ ರಾಜ್ಯದ ಹಲವು ಬಿಜೆಪಿ ನಾಯಕರು ಸಹ ಬಂದು ಈ ಒಂದು ಪ್ರತಿಭಟನೆಗೆ ಒಂದು ಸಾಥ್ ನೀಡಲಿದ್ದಾರೆ. ಒಟ್ಟಾರೆ ಅಂದರೆ ಕೆರಗೋಡು ಗ್ರಾಮಸ್ಥರ ಆಗ್ರಹ ಏನಂತಂದ್ರೆ, ಎಲ್ಲಿ ಹನುಮನ ಒಂದು ಬಾವುಟ ಇತ್ತು ಅಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡುವವರು ಕೂಡ ನಾವು ನಮ್ಮ ಪ್ರತಿಭಟನೆಯನ್ನು ಕೈ ಬಿಡಲ್ಲ ಅಂತೇಳಿ ಕೆರಗೋಡು ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಮಮತಾ.